ನಾನು ಇವತ್ತಿನ ಈ ವ್ಲಾಗಲ್ಲಿ ನನ್ನ ಹಾಫ್ ಸ್ಯಾರಿ ಸೆರೆಮನಿಯ ನಮ್ಮಪ್ಪ ಕೊಡಿಸಿರೋ ಗೋಲ್ಡ್ ಮತ್ತು ಸ್ಯಾರೀಸ್ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ನಾನು ಫಸ್ಟ್ ತಗೊಂಡಿದ್ದ ಸೀರೆ ಇದು ಬೇಬಿ ಪಿಂಕ್ ಮತ್ತು ಆಫ್ ವೈಟ್ ಕಾಂಬಿನೇಷನಲ್ಲಿದೆ. ಸ್ವಲ್ಪ ಹತ್ರ ತಂದು ತೋರಿಸು. ಸಖತ್ತಾಗಿದೆ ಗೈಸ್, ನನಗಂತೂ ಸಖತ್ ಇಷ್ಟ ಆಯ್ತಿದ್ದು. ಇದರಲ್ಲಿ ನಾನು ಹಾಫ್ ಸ್ಯಾರಿ ಲೆಹೆಂಗಾ ಹೊಲಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಹಾಫ್ ಸ್ಯಾರಿ ಹೊಲಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ಇದು ದುಪ್ಪಟ್ಟ ನೋಡಿದ್ದೀನಿ ಚಿಕ್ಕಪೇಟೆಯಲ್ಲಿ ತೊಗೊಳ್ಳೋವಾಗ ಈ ದುಪ್ಪಟ್ಟ ನೋಡಿದ್ದೀನಿ ಅದಕ್ಕೆ. ಬಟ್ ಇದು ಮ್ಯಾಚ್ ಆಗಲ್ಲ ಅಂತ ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸ್ಯಾರಿ ಇದೇ ಇರುತ್ತೆ, ಇದರಲ್ಲಿ ಲೆಹೆಂಗಾ ಹೊಲಿಸ್ಕೊತೀನಿ. ನನಗೆ ಮುಖಕ್ಕೆ ಲೈಟ್ ಕಲರ್ಸ್ ಮ್ಯಾಚ್ ಆಗುತ್ತೆ ಅಂತ ಎಲ್ಲ ಲೈಟ್ ಕಲರ್ಸ್ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಯಾರಿ ಇದು. ಇದರಲ್ಲಿ ಸ್ಯಾರಿನೇ ಹೊಲ್ಕೊತಿದ್ದೀನಿ, ಬೇರೆ ಏನು ಹೊಲ್ಸೋಕೆ ಹೋಗಲ್ಲ. ಬ್ಲೌಸ್ ಮತ್ತು ಸ್ಯಾರಿ. ಇದು ಲೈಟ್ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿದೆ. ನೋಡಿ ಹೆಂಗೆ ಕಾಣುತ್ತೆ. ಸೊ ಅದ್ರ ಮೇಲೆ ಪ್ಯಾರೆಟ್ ಮತ್ತು ಫ್ಲವರ್ಸ್ ಎಲ್ಲ ಇದೆ. ನನಗೆ ಇದು ಇಷ್ಟ ಆಯಿತು, ಅಂದರೆ ಜಾಸ್ತಿ ಅದೇ ಇಷ್ಟ ಆಯಿತು, ಚೆನ್ನಾಗಿದೆ. ಇದು 13,000 ಆಯಿತು. ನೋಡಿ ಹಿಂಗೆ ಕಾಣುತ್ತೆ. ಇದು ಕಾಂಜೀವರಂ ಸ್ಯಾರಿ, ಚೆನ್ನಾಗಿ ಕಾಣ್ತಿದೆ. ಲೈಟ್ ಕಲರೇ ತೊಗೊಂಡಿದ್ದೀನಿ ಎರಡೂ. ಇದು 13,000 ಆಗಿದೆ ಆನ್ ಡಿಸ್ಕೌಂಟ್, ಬಟ್ ಬಿಫೋರ್ ಡಿಸ್ಕೌಂಟ್ ಇದು 17,000. ಇದು ಲೆಹೆಂಗಾ ಹೊಲ್ಸೋಕ್ಕೆ ಅದು 3,500 ಆಯಿತು. ಅದು ಬ್ರಾಕೆಟ್ ಸ್ಯಾರಿ. ಎರಡು ತಗೊಳಕ್ಕೆ ದಿನ ಎಲ್ಲ ವೇಸ್ಟ್ ಮಾಡ್ತಿದ್ದೀರಾ? ದಿನ ಎಲ್ಲ ವೇಸ್ಟ್ ಮಾಡಿಲ್ಲ ಫ್ರೆಂಡ್ಸ್, ಬರೀ 1 ಅವರಲ್ಲಿ ಮುಗಿಸಿದ್ದೀವಿ. ಫಸ್ಟ್ ಸುದರ್ಶನ್ ಸಿಲ್ಕ್ಸ್ಗೆ ಹೋದ್ವಿ, ಅಲ್ಲಿ ಏನೂ ಚೆನ್ನಾಗಿರ್ಲಿಲ್ಲ ಕಲೆಕ್ಷನ್ಸು ಅಂತ. ಆಮೇಲೆ ಭೈರಪ್ಪ ಸಿಲ್ಕ್ಸ್ಗೆ ಹೋದ್ವಿ. ಭೈರಪ್ಪ ಸಿಲ್ಕ್ಸಲ್ಲಿ ಸ್ಟಾಫ್ ಕಮ್ಮಿ ಇದ್ದರು ಮತ್ತು ಜನ ಜಾಸ್ತಿ ಇದ್ದರು ಅಂತ ಯಾರು ಏನೂ ತೋರಿಸ್ಲಿಲ್ಲ. ಆಮೇಲೆ ನಮ್ಮ ಅಪ್ಪ ಬೇರೆ ಮಗು ಅಳ್ತಿದ್ದ ಅಂತ ಸಖತ್ ಇರಿಟೇಟ್ ಆಗ್ತಿದ್ರು. ಅದಕ್ಕೆ ಇನ್ನೇನು ಮಾಡೋಣ ಅಂದ್ಬಿಟ್ಟು ಭೈರಪ್ಪ ಸನ್ಸ್ಗೆ ಹೋದ್ವಿ. ಅಲ್ಲಿಂದ ಇದೆಲ್ಲ ಬೈ ಮಾಡಿದ್ವಿ. ಫಸ್ಟು ಇದು ಲೆಹೆಂಗಾ ಹೊಲ್ಸೋದಕ್ಕೆ ಅಂತ ವೈಟ್ ಬಾರ್ಡರ್ ಮತ್ತು ಗ್ರೀನ್ ಬಾಡಿಯಲ್ಲಿ ತೊಗೊಳ್ಳೋಣ ಅಂತ ನೋಡಿದೆ. ಅದು ನನಗೆ ಇಷ್ಟ ಆಗಿಲ್ಲ, ಗ್ರೀನ್ ಕಲರ್ ಇತ್ತು ಅಂತ. ನಮ್ಮಪ್ಪ ಇರಿಟೇಟ್ ಮಾಡ್ಕೊಂಡೆಲ್ಲ ಗಿಜ ಅಂತಿತ್ತು ಅಂತ ಏನೋ ನೋಡಿದೆ. ಆಮೇಲೆ ಹಂಗೆ ಹೋಗೋವಾಗ ಬಿಲ್ ಮಾಡ್ಸೋಕ್ಕೆ ಅಂತ ಈ ಕಡೆ ಕಣ್ಣಾಕ್ತೆ. ಅಲ್ಲಿ ಇದು ನೋಡಿದೆ, ಬಿಡೋ ಆ ಕಡೆ ಕಣ್ಣಾಕ್ದಾಗ ಈ ಸ್ಯಾರಿ ನೋಡಿದೆ. ನೆಕ್ಸ್ಟು ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್. ನಾನು ನನ್ನ ಗೋಲ್ಡ್ ಜ್ಯುವೆಲ್ರಿನ ಜ್ಯುವೆಲ್ ಮಂದಿರಲ್ಲಿ ತಗೊಂಡೆ ಚಿಕ್ಕಪೇಟೆಯಲ್ಲಿ. ಸಾರಿ, ಅದು ಕಲೆಕ್ಷನ್ಸ್ ಅಲ್ಲ, ನಮ್ಮಪ್ಪ ನನ್ನ ಹಾಫ್ ಸ್ಯಾರಿ ಸೆರೆಮನಿಗೆ ಗಿಫ್ಟ್ ಅಂತ ಕೊಡ್ಸಿರೋದು. ಸೊ ಜ್ಯುವೆಲ್ ಮಂದಿರಲ್ಲಿ ತೊಗೊಂಡಿದ್ದೀವಿ. ಏನೇನು ತೊಗೊಂಡಪ್ಪ ಅಂದರೆ ಇದನ್ನ ತೊಗೊಳಕ್ಕೆ ಹಾಫ್ ಡೇ ವೇಸ್ಟ್ ಆಯಿತು, ಸ್ಯಾರಿ ತೊಗೊಳಕ್ಕೆ ಹಾಫ್ ಡೇ ವೇಸ್ಟ್ ಆಯಿತು. ಏನಿಲ್ಲ, ಸಖತ್ ರಶ್ ಇತ್ತು, ಅದಕ್ಕೆ ಜಾಸ್ತಿ ಟೈಮ್ ಆಗೋಯ್ತು. ಸೊ ಹೋಲ್ ಡೇ ವೇಸ್ಟೆಡ್. ವೇಸ್ಟ್ ಏನಾಗಿಲ್ಲ, ಅಟ್ಲೀಸ್ಟ್ ಇಷ್ಟಾದರೂ ತೊಗೊಂಡಿದ್ದೀವಿ. ಸೊ ಇದು ಒಂದು ರಿಂಗ್, ನೋಡಿ ಹೆಂಗಿದೆ, ನನಗಂತೂ ಇದು ಇಷ್ಟ ಆಯಿತು. ಸೊ ಈ ರಿಂಗ್ ನನಗೆ ಹಿಂಗೆ ಕಾಣುತ್ತೆ, ಹಾಕ್ಕೊಂಡಾಗ ಇಷ್ಟ ಆಯಿತು. ಇದು ಈ ರಿಂಗ್ ನನಗೆ, ಇದು ಬಂದು 1.950 ಗ್ರಾಮ್ಸ್ ಇದೆ ಫ್ರೆಂಡ್ಸ್. ಸೊ ಈ ರಿಂಗ್ ನನಗೆ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಅದು ಏನಂದರೆ ಸ್ಟೋನ್ಸ್ ಇದ್ರೇ ಎಲ್ರಿಗೂ ಜಾಸ್ತಿ ಇಷ್ಟ ಆಗೋದು, ಇಲ್ಲಾಂದರೆ ಅಟ್ರ್ಯಾಕ್ಟ್ ಆಗೋದಿಲ್ಲ. ಅದೇ ಇಷ್ಟ ಆಯಿತು.
ಆಮೇಲೆ ನೆಕ್ಸ್ಟು ಇನ್ನೊಂದು ರಿಂಗು ಹಿಂಗೆ ಕಾಣುತ್ತೆ, ಒಂಥರ ಟ್ವಿಸ್ಟ್ ಮಾಡಿರೋ ಥರ ಇದೆ. ಇಲ್ಲಿ ಸ್ಟೋನ್ಸ್ ಇದೆ. ಇದು ಬಂದು ವೆಯ್ಟು 2.440 ಗ್ರಾಮ್ಸ್ ಇದೆ. 2.440 ಗ್ರಾಮ್ಸು. ಇದು ನಮ್ಮ ಅಮ್ಮಗೆ ಅಂತ ತೊಗೊಂಡಿರೋದು. ನೆಕ್ಸ್ಟ್ ಬಂದರೆ ನನ್ನ ನೆಕ್ಲೆಸ್. ನಿಮಿಷ, ಸರಿ ಮಾಡ್ತೀನಿ. ಇದು ನೆಕ್ಲೆಸ್ ಮತ್ತು ಇಯರಿಂಗ್ಸು ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಇದು ಫುಲ್ ಸೆಟ್ ಸೇರಿಸಿ 17.782 ಗ್ರಾಮ್ಸ್ ಇದೆ. ಮತ್ತು ಅದರಲ್ಲಿ ಆ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ಗಳಿತ್ತು. ಅದರಲ್ಲಿ ಒಂದು 2-3 ಎತ್ತಿ ಸೈಡ್ಗಿಟ್ಟೆ. ಇದು ಒಂದಾಗಿತ್ತು ಅದರಲ್ಲಿ. ಆಮೇಲೆ ನನಗೆ, ನಮ್ಮ ಅಪ್ಪಂಗೆ, ನಮ್ಮ ಅಮ್ಮಂಗೆ 3 ಜನಕ್ಕೆ ಇದೇ ಇಷ್ಟ ಆಯಿತು. ಸೊ ಇದೇ 3 ಜನಕ್ಕೆ ಇಷ್ಟ ಆಯ್ತಲ್ಲ ಅಂತ ಇದನ್ನೇ ಬೈ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಸಖತ್ ತೀಟೆ ಮಾಡ್ತಾನೆ ಇವನು. ಮನೇಲಿರೋ ಅಂದರೆ ಇರೋದಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ ಇರ್ತಾನೆ. ಹಿಂಗಿದೆ. ಸೊ ಬರೀ ಅಮ್ಮ ಮಗಳು ಮಾತ್ರ ತಗೊಂಡಿದ್ದಾರೆ. ಸೊ ಇದು ಹಿಂಗೆ ಕಾಣುತ್ತೆ ಹಾಕೊಂಡಾಗ. ತಮ್ಮನಿಗೆ ಅಪ್ಪನಿಗೆ ಏನೂ ಇಲ್ಲ, ಯಾಕಂದರೆ ಇದು ಜ್ಯುವೆಲ್ಸ್ ಅಂದರೆ ಹೆಂಗಸ್ರಿಗೇನೆ. ಹೆಂಗಸ್ರಿಗೆ ಯಾಕೆ, ಅವ್ರಿಗೂ ಇರುತ್ತೆ, ಅವರು ತಗೊಳ್ಳಿ ಬಿಡು. ಜಾಸ್ತಿ ಅಂದರೆ ನಮಗೂ ಕೊಡಿಸಿ, ನೀವು ತಗೊಳ್ಳಿ. ಅದು ಅಷ್ಟೇ ಅಲ್ಲ ಫ್ರೆಂಡ್ಸ್, ಅವಳಿಗೆ ಮಾತ್ರ ಬಟ್ಟೆ ಕೊಡಿಸಿರೋದು, ಅವಳಿಗೆ ಮಾತ್ರ ಜ್ಯುವೆಲ್ರಿ. ನಮಗೆಲ್ಲ ಕೊಡ್ಸಲ್ವಂತೆ, ಇರೋದೇ ಹಾಕ್ಕೋಬೇಕಂತೆ. ಸೊ ಇದು ಜುಮ್ಕಾ ಥರ ಚೆನ್ನಾಗಿದೆ, ನೋಡೋಕ್ಕೆ ಹಿಂಗೆ ಕಾಣುತ್ತೆ, ಚೆನ್ನಾಗಿದೆ. ಹ್ಯಾಂಗಿಂಗ್ ಇದೆ, ಜುಮ್ಕಾ ಅಲ್ಲ ಹ್ಯಾಂಗಿಂಗ್ ಇದೆ. ಶೇಕಿ ಡ್ಯಾನ್ಸ್ ಮಾಡುತ್ತೆ ನೋಡಿ. ಇಷ್ಟು ತೊಗೊಂಡ್ವಿ. ಇದು ನನ್ನ ಗಿಫ್ಟ್ ಆಗಿತ್ತು. ಇದನ್ನು ತೆಗೆದುಬಿಡಿ, ಇದು ನಮ್ಮಮ್ಮದು, ಇದು ನಂದು. ನೋಡಿ ಹಿಂಗಿದೆ 2 ಸ್ಯಾರೀಸ್. ನೋಡಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇವಳಿಗೆ ಇನ್ನೊಂದು ಸೆಟ್ ತೊಗೊಂಡಿದ್ದೀನಿ. ಅಂದರೆ ಕುಂದನ್ ವರ್ಕಲ್ಲಿ ಈಗೆಲ್ಲ ಟ್ರೆಂಡಿಂಗಲ್ಲಿ ಇದೆಯಲ್ಲ, ಆ ಥರ ಒಂದು ಟ್ರೈ ಮಾಡೋಣ ಅಂತ. ಇದೊಂದು ಡಾಬ್ ಅಂತಾರಲ್ಲ, ಅದು ಹಿಪ್ ಬೆಲ್ಟು. ಅದಾದಮೇಲೆ ಇದೊಂದು ನೆಕ್ಲೆಸ್ ತೊಗೊಂಡಿದ್ದೀನಿ, ಆ ಥರ ಇದೆ. ನಂಗೆ ಆ್ಯಕ್ಚುಲಿ ಇದು ಇಷ್ಟ ಆಗಲಿಲ್ಲ, ಬೇರೆ ಯಾವುದನ್ನ ಹಾಕೋಣ ಅಂತ ಕೇಳಿ ಈ ಥರ ಇದೆ. ಈಗ ಕುಂದನ್ನೆಲ್ಲ ಟ್ರೆಂಡಲ್ಲಿದೆ ಅಂತ ಈ ಥರ ಒಂದು ಟ್ರೈ ಮಾಡಿಸೋಣ ಅಂತ ಹೇಳ್ತಿದ್ದೀನಿ. ಬಟ್ ಅವಳು ನನಗೆ ಇಷ್ಟ ಆಗ್ತಾ ಇಲ್ಲ ಅಂತಿದ್ದಾಳೆ. ನಂಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಇಟ್ಕೊಂಡು ತೋರಿಸು ಥರ ಐತೆ. ಆಗಲೇ ಬಿದ್ದ, ಮತ್ತೆ ಬಿಡಿಸ್ಬೇಡ, ತಗೋತೀನಿ. ನೀನು ತಿನ್ನು, ಅಲ್ಲಿ ಕೂತ್ಕೊಂಡು ತಿನ್ಕೊ. ಕಾಣುತ್ತೆ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಮಾಂಟಿಕ ಇದು ನೋಡಿ ಎಷ್ಟು ಓವರ್ ಆಗಿಲ್ಲ. ಏನಕ್ಕೆ ಇಟ್ಕೊ, ಸರಿಯಾಗಿ ಫಂಕ್ಷನಲ್ಲೆಲ್ಲ ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ನೀವು ಸಿಂಪಲಾಗಿ ಹಾಕ್ಕೊಂಡ್ರೆ ಇದು ಮತ್ತೆ ಕಿತ್ತಾಕ್ತಿರೋದನ್ನ ಇಟ್ಕೊ. ಚೆನ್ನಾಗಿಲ್ವಾ ರೀ? ಇದು ನೋಡಿ, ಇದು ಒಲೆ. ಇದು ನಿಮ್ಗೆ ಬೇಡ ಹಾಕು, ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಹಾಕ್ಕೊಂಡು.
ನೆಕ್ಸ್ಟ್ ಇನ್ನೊಂದು ಮಾಂತ್ರಿಕ ತರಿಸಿದ್ದಾರೆ. ನಾನು ಅದು ಬೇಡ ಇದನ್ನೇ ಹಾಕೋತೀನಿ ಅಂದರೆ ಯಾಕಂದರೆ ನನಗೆ ಇದೇ ಜಾಸ್ತಿ ಇಷ್ಟ ಆಯಿತು, ಅದಕ್ಕಿಂತ ಬೆಟರ್ ಆಗಿದೆ. ಸ್ವಲ್ಪ ಮೇಲೆ ಹಾಕೋದು ಅವ್ನು ತಿಂತವನೆ ಅದನ್ನು. ಪಾಪು ಇದು ಕಾಣುತ್ತೆ. ಆಯಿತಾ, ಇದು ಬ್ಯಾಂಗಲ್ಸು ತೋರಿಸೋದು. ಇದು ಬ್ಯಾಂಗಲ್ಸ್ ಹಿಂಗಿದೆ. ಇದಕ್ಕೆ ಓಪನ್ ಮಾಡ್ಕೊಂಡು ಹಾಕೊಳ್ಳೋಕ್ಕೆ ಸ್ಕ್ರೂ ಕೂಡ ಅವೈಲೇಬಲ್ ಇದೆ ಇಲ್ಲಿ ಸೈಡ್ಸಲ್ಲಿ. ಪಾಪು ಪಾಪು ಸೀರೆ ಹಾಳಾಗುತ್ತೆ. ಇಲ್ಲಿ ಸೀರೆ ಹಾಳಾಗುತ್ತೆ. ಸ್ಕ್ರೂ ಇದೆ, ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಇದು ಚೆನ್ನಾಗಿದೆ, ಇದನ್ನು ಹಾಕೋತೀನಿ. ಚೆನ್ನಾಗಿದೆ. ಮತ್ತಿದು ಇಯರ್ ಚೈನ್ ಮಾಟಿ. ಇದು ಮಾಟಿ ಸರಿಯಾಗಿ ಕಾಣ್ತಿಲ್ಲ, ಆಮೇಲೆ ತೋರಿಸ್ತೀನಿ. ಜುಮ್ಕಾನು 2 ಥರ ತರಿಸಿದ್ದೀನಿ. ಯಾವ್ದು ಇಷ್ಟ ಆದರೆ ಅದು ಹಾಕ್ಕೊಡಿ ಅಂತ. ನೋಡಿ, ಇದೆರಡರಲ್ಲಿ ಯಾವ್ದು ಇಷ್ಟ ಆದರೆ ಅದು ಹಾಕ್ಕೊಡಿ. ಇರಬಾರ್ದು, ಇಲ್ಲಿ ಕುಚ್ಚಿ ನೋಡಿ. ಇನ್ನೊಂದು ಜುಮ್ಕ ಇದಿದೆ. ಮತ್ತು ಏನಾದರೂ ಮಾಡ್ತಿದ್ದೀರಾ? ನಿಮಗೆ ಯಾವ್ದು ಇಷ್ಟ ಆಯಿತು ಎರಡಲ್ಲಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಂಗೆ ನೋಡೋಕ್ಕೋದ್ರೆ ಇದೇ ಬೆಟರಾಗಿ ಕಾಣುತ್ತೆ ಅನಿಸುತ್ತೆ. ಆಮೇಲೆ ಇದೊಂದು ಬುಗಾಡಿ. ಮತ್ತು ಇದು ಬುಗಾಡಿ ತರಿಸಿದ್ದಾರೆ. ಇದು ಸೆಪ್ಟಮ್ ಪಿನ್ನು, ಬಟ್ ಇದು ರಿವರ್ಸಿಬಲ್ ಇದೆ. ಈ ಕಡೆ ನಾವು ಬೇಕಿದ್ರೆ ಗ್ರೀನ್ ಇದೆ, ಈ ಕಡೆ ರೆಡ್ ಇದೆ. ಯಾವ್ದು ಬೇಕೋ ಅದು ಹಾಕೋಬೋದು. ಹಂಗೆ ಹಾಕೊಳಕ್ಕೆ ಬರೋದು. ಪರವಾಗಿಲ್ಲ, ಹಿಂಗೆ ಕಾಣುತ್ತೆ ಅವರು. ನೋಡಿ, ಇದು ಸೀರೆ ಮೇಲೆ ಮ್ಯಾಚ್ ಮಾಡ್ತು ನೋಡಿದಾಗ ಹಿಂಗೆ ಕಾಣಿಸುತ್ತೆ ಅಂತ ತೋರಿಸು. ಪಾಸ್ ಮಾಡಿದ್ಯಾ? ಇದು ನೋಡಿ, ಸಣ್ಣ ಮೂನು, ಅದು ತಲೆಗೆ ಆ ಕಡೆ ಈ ಕಡೆ ಹಾಕೋತಾರಲ್ಲ ಅದಿದು. ನಂಗೆ ಇಷ್ಟ ಆದರೆ ಹಾಕೋತೀನಿ, ನೋಡ್ತೀನಿ ಹೆಂಗೆ ಕಾಣುತ್ತೆ ಅಂತ. ಇದು ಸೊ ಓವರ್ ಆಲ್ ಸೆಟ್ಟು ಸೀರೆ ಮೇಲೆ ಹಿಂಗೆ ಕಾಣುತ್ತೆ. ಅವನಿಗೊಂದೆರಡು ಯಾವುದಾದ್ರೂ ಕೊಡಿಸ್ಬಾರ್ದಿತ್ತ? ಇನ್ನೊಂದು ಸಿಲ್ವರ್ ಸೆಟ್ ತೊಗೋಬೇಕು ಅಂತ ಅನ್ಕೋತಿದ್ದೀನಿ ಲೆಹೆಂಗಾಗೆ. ಬಟ್ ನಮ್ಮಪ್ಪ ಸಿಲ್ವರ್ ಡೈಮಂಡ್ ಲುಕ್, ಸಿಲ್ವರ್ ಡೈಮಂಡ್ ಲುಕ್ಕಲ್ಲಿ ಒಂದು ಸಿಲ್ವರ್ ಸೆಟ್ ತೊಗೊಳ್ಳೋಣ ಡೈಮಂಡ್ ಲುಕ್ಕಲ್ಲಿ ಅಂತ ನೋಡ್ತಿದ್ದೀನಿ. ಬಟ್ ನಮ್ಮಪ್ಪ ಅದೇನು ಬಾಡಿಗೆ ಹಾಗೆ ತೊಗೊಂಡ್ರೆ ಏನು ಫಂಕ್ಷನ್ ಇರಲ್ಲ, ಏನು ಸುಮ್ಮನೆ ಒಂದು ಸತಿ ಹಾಕೊಂಡು ಇನ್ನೊಂದು ಸತಿ ಯೂಸ್ ಮಾಡಲ್ಲ ಅಂತಿದ್ದಾರೆ. ನೋಡಬೇಕು, ಬಾಡಿಗೆಗೂ ಓನರ್ ತೊಗೊಬೇಕು ಅಂತ ನೋಡಬೇಕು. ಅದು ತೊಗೋತೀವಿ ಡೈಮಂಡ್ ಲುಕ್ಕಲ್ಲೊಂದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.